ಸೊ ಈಗ ಬೆಂಗಳೂರು ಜನತೆಗೆ BPL ಕಾರ್ಡ್ ಶಾಕ್. ಬರೀ ಬೆಂಗಳೂರಿಗೆ ಮಾತ್ರ ಕೊಟ್ಟರೆ ಏನು ಪ್ರಯೋಜನ? ರಾಜ್ಯದಲ್ಲಿ ಸರ್ಕಾರದಿಂದ ಆಪರೇಷನ್ ಕಾರ್ಡ್ ಈಗ ಶುರುವಾಗಿದೆ. ಆಪರೇಷನ್ ಕಾರ್ಡು ಬೆಂಗಳೂರಿನಲ್ಲಿ 5,000ಕ್ಕೂ ಹೆಚ್ಚು ಕಾರ್ಡ್ ರದ್ದಾಗಿದೆ. ಅಷ್ಟೇನಾ? ಮಾನದಂಡವೇ ಇಲ್ಲದೆ APLಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಜನಕ್ಕೆ ಸಹಜವಾಗಿ ಆಕ್ರೋಶ ಇರುತ್ತೆ. ಅನಾರೋಗ್ಯ ಪೀಡಿತರಿಗೂ ಕೂಡ ಸರ್ಕಾರ ಶಾಕ್ ಕೊಟ್ಟಿದೆ. ತೆರಿಗೆ ಪಾವತಿದಾರರಿಗೂ ಕೂಡ APL ಅಂತ ಶಿಫ್ಟ್ ಮಾಡಿದ್ದಾರೆ. ಬಟ್ ಇದನ್ನ ಯಾಕೆ ಜನಕ್ಕೆ ಆಕ್ರೋಶ ಬರ್ತಾ ಇದೆ ಅಂತಂದ್ರೆ ಹೇಳದೆ ಕೇಳದೆ ಇವ್ರ ಪಾಡಿಗೆ ಅವರು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ಇಂತಹ ಗೈಡ್ಲೈನ್ಸ್ ಅಲ್ಲಿ ನಾವು ತರ್ತಾ ಇದ್ದೀವಿ, ಇದನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ರೆ ಅದು ಇನ್ನೊಂದು ರೀತಿಯಾಗಿ ಇರ್ತಾ ಇತ್ತು. ಮಾಡ್ತಾ ಇದ್ರೆ ಮಾಡಿ ನೋಡಿ. ಇದ್ರ ಬಗ್ಗೆ ಒಂದು ವರದಿ ಇದೆ. ಬೆಂಗಳೂರು ಜನತೆಗೆ BPL ಕಾರ್ಡ್ ಶಾಕ್. ಬೆಂಗಳೂರಲ್ಲಿ 5,000ಕ್ಕೂ ಹೆಚ್ಚು ಕಾರ್ಡ್ ರದ್ದು. ಮಾನದಂಡವೇ ಇಲ್ಲದೆ APLಗೆ ಶಿಫ್ಟ್ ಆರೋಪ. BPL ಕಾರ್ಡ್ ಪರಿಷ್ಕರಣೆ ಮಾಡ್ತೀವಿ ಅಂತ ಸರ್ಕಾರ BPL ಕಾರ್ಡ್ಗಳನ್ನು APLಗೆ ಶಿಫ್ಟ್ ಮಾಡ್ತಾ ಇದೆ. ಟ್ಯಾಕ್ಸ್ ಪಾವತಿದಾರರು, ಸರ್ಕಾರಿ ನೌಕರರು ಕೂಡ BPL ಕಾರ್ಡ್ ಪಡೆದಿದ್ದು ಅಂಥವರನ್ನ APL ಕಾರ್ಡ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ರಾಜ್ಯಾದ್ಯಂತ 60,000ಕ್ಕೂ ಹೆಚ್ಚು BPL ಕಾರ್ಡ್ದಾರರನ್ನ APLಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಆದರೆ ಟ್ಯಾಕ್ಸ್ ಪಾವತಿದಾರರಲ್ಲದಿದ್ದರೂ BPLನಿಂದ ಹೊರಗಿಟ್ಟಿರೋದು ಆತಂಕಕ್ಕೆ ಕಾರಣವಾಗಿದೆ. ಬೆಂಗಳೂರು ನಗರದಾದ್ಯಂತ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಕಾರ್ಡ್ ಕಳೆದುಕೊಂಡವರು ಹೇಳೋದೇ ಬೇರೆ. BPL ಶಾಕ್. ಸ್ಥಳ ಮಲ್ಲರ ಬಾಣವಾಡಿ, ನೆಲಮಂಗಲ ಮಲ್ಲರ ಬಾಣವಾಡಿಯ ಗ್ರಾಮದ ಬಡ ವೃದ್ಧರಿಗೆ 2 ತಿಂಗಳಿಂದ ಅಕ್ಕಿ ಬರ್ತಿಲ್ಲ. ಟ್ಯಾಕ್ಸ್ ಕಟ್ಟದೇ ಇದ್ರು, ಕಾರ್ ಇಲ್ಲದಿದ್ರು BPLನಿಂದ ಕೈ ಬಿಡಲಾಗಿದೆ. ಪಬ್ಲಿಕ್ ಟಿವಿ ಬಳಿ ವೃದ್ಧ ದಂಪತಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಬಂದು ವೋಟ್ ಹಾಕ್ಸ್ಕೊಂಡ್ರು, ಎಲ್ಲ ಸೌಲಭ್ಯ ಕೊಡ್ತೀವಿ ಅಂತ ಮಾಡ್ತಾರೆ ಸರ್. ರೇಷನ್ ಕೊಟ್ಟಿಲ್ಲ. ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಅಂತಾರೆ ಸರ್. 2 ತಿಂಗಳಿಂದ ಕೊಡ್ತಾ ಇಲ್ಲ. ಹೋದ್ಸತಿ ರೇಷನ್ ತರಕ್ ಹೋದ್ವ ಸರ್ ಡಿಪೋಗೆ. ಅವರು ಫುಡ್ ಆಫೀಸ್ಗೆ ಹೋಗ್ರಿ ಅಂದ್ರು. ಫುಡ್ ಆಫೀಸ್ಗೆ ಹೋಗಿದ್ಕೆ IT ಐತೆ ನಿಮ್ದು, ಕೋರಮಂಗ್ಲಕ್ ಹೋಗ್ರಿ ಅಂದ್ರು. ಕೋರಮಂಗ್ಲಕ್ ಹೋಗಿದ್ಕೆ IT ಇಲ್ಲ ಅಂತ ಇದ್ ಕೊಟ್ಟವ್ರೆ. ನಮ್ಗೆಲ್ಲಾ ಏನ್ ಸೌಲಭ್ಯನೂ ಇಲ್ಲ. ಗೃಹಲಕ್ಷ್ಮಿ ಬತ್ತಾ ಇಲ್ಲ, ರೇಷನ್ ಅಕ್ಕಿ ಬತ್ತಾ ಇಲ್ಲ, ಅಕ್ಕಿ ಕಾಸು. ಇವಾಗ ರೇಷನ್ ಕೊಡ್ತಾ ಇಲ್ಲ. ನಮ್ಗೆ ನ್ಯಾಯ ದೊರಕಿಸ್ಕೊಡಿ, ನಮಗೆ ರೇಷನ್ ಕಾರ್ಡು ಇದ್ ಮಾಡಿಸ್ಕೊಡಿ. ಅನಾರೋಗ್ಯ ಪೀಡಿತರಿಗೂ ಸರ್ಕಾರ ಶಾಕ್. ತೆರಿಗೆ ಪಾವತಿದಾರರು ಅಂತ APLಗೆ ಶಿಫ್ಟ್. ರಾಜಗೋಪಾಲ್ ನಗರದ ನಿವಾಸಿ ರೇಣುಕಾ ಅವರು ಸುಮಾರು 8 ವರ್ಷದಿಂದ BPL ಕಾರ್ಡ್ ಹೊಂದಿದ್ರು. ಕಳೆದ 2 ತಿಂಗಳ ಹಿಂದೆ ನ್ಯಾಯಬೆಲೆ ಅಂಗಡಿಗೆ ಹೋದಾಗ ITR ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ ಅಂತ ವೆಬ್ಸೈಟ್ನಲ್ಲಿ ಬಂದಿದ್ದು ರೇಷನ್ ಸಿಕ್ಕಿಲ್ಲ. ರೇಣುಕಾ ಹೆಸರಲ್ಲಿ ಸ್ವಂತ ಮನೆ ಬಿಟ್ಟರೆ ಯಾವುದೇ ಆದಾಯ ಮೂಲಗಳು ಇಲ್ಲ. ರೇಣುಕಾ ಪತಿ ಶಿವಕುಮಾರ್ ಸಹ ಮನೆಯಲ್ಲೇ ಇದ್ದು ಅವರಿಗೂ ಆದಾಯದ ಮೂಲಗಳಿಲ್ಲ. ಹೀಗಾಗಿ ITR ತುಂಬುತ್ತಾ ಇಲ್ಲ ಅಂತ ದಾಖಲೆಗಳಿವೆ. ಆದರೂ ವೆಬ್ಸೈಟ್ನಲ್ಲಿ ತೆರಿಗೆ ಪಾವತಿದಾರರು ಅಂತ ಬಂದಿದೆ. ಹೀಗಾಗಿ BPL ಕಾರ್ಡ್ ಇಲ್ಲದೆ ಶಿವಕುಮಾರ್ಗೆ ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದ ಸರ್ಕಾರಿ ಆಸ್ಪತ್ರೆಗೆ ತೋರಿಸಲು ಆಗಲ್ಲ ಅಂತ ಅಳಲು ತೋಡಿಕೊಂಡಿತ್ತು. BPL ಶಾಕ್. ಸ್ಥಳ ರಾಜಗೋಪಾಲ್ ನಗರ, ಬೆಂಗಳೂರು. ರಾಜ್ಯದಲ್ಲಿ APL ಹಾಗೂ BPL ಕಾರ್ಡ್ ಗೊಂದಲ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಕಾರ್ಡ್ಗಳನ್ನು ಹಲವು ಕಾರಣಗಳನ್ನು ನೀಡಿಬಿಟ್ಟು BPLನಿಂದ APLಗೆ ಮತ್ತೊಂದಿಷ್ಟು ಕಾರ್ಡ್ಗಳನ್ನು ರದ್ದತಿಯನ್ನು ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ನಾನಿವತ್ತು ಬೆಂಗಳೂರಿನ ರಾಜಗೋಪಾಲ್ ನಗರದ ಬಳಿ ಇದ್ದೇನೆ. ಇಲ್ಲೊಂದು ರಿಯಾಲಿಟಿ ಚೆಕ್ಕನ್ನು ಕೂಡ ನಡೆಸ್ತಾ ಇದ್ದೇನೆ. ರಾಜಗೋಪಾಲ್ ನಗರದ ನಿವಾಸಿ ಒಬ್ಬರು ನನ್ನ ಜೊತೆ ಇದ್ದಾರೆ. ಇವರು ಸುಮಾರು 8 ವರ್ಷದಿಂದ ಒಂದು ರೇಷನನ್ನು ಪಡಿತಾ ಇದ್ರು. ಆದರೆ ಕಳೆದ 2 ತಿಂಗಳಿಂದ ರೇಷನ್ ಇವರಿಗೆ ದೊರಕ್ತಾ ಇಲ್ಲ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಎಷ್ಟು ವರ್ಷದಿಂದ ನೀವು ರೇಷನ್ ಪಡಿತಾ ಇದ್ರಿ? ಇವಾಗ ಏನು ಹೇಳ್ತಾ ಇದ್ದಾರೆ? ಏನು ಸ್ಟೇಟಸ್ ಬಂದಿದೆ? 2 ತಿಂಗಳಿಂದ ರೇಷನ್ ಬರ್ತಾ ಇಲ್ಲ ಮೇಡಮ್. ಅಲ್ಲಿ ಕೇಳಿ 8 ವರ್ಷದಿಂದ ತಗೊತಾ ಇದ್ದೋ. 2 ತಿಂಗಳಿಂದ ರೇಷನ್ನು ಕೊಡ್ತಾ ಇಲ್ಲ. ಕೇಳಿದ್ಕೆ ಟ್ಯಾಕ್ಸ್ ಪೇಯರ್ ಅಂತ ಬಂತು. ಸೊಸೈಟಿಲಿ ಕೇಳಿದ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀರಮ್ಮ, ಆಗಲ್ಲ ಅಂತ ಹೇಳಿದ್ರು. ನಾವು ಮನೆಗೆ ಬಂದು. ಓಕೆ, ಏನು ಹೇಳ್ತೀರಾ ಸರ್? ನಾವು ಅದೇ ಮೇಡಮ್, ನಾವು 8 ವರ್ಷದಿಂದ ರೇಷನ್ ತೊಗೊತಾ ಇದ್ದೀವಿ. ಈಗ 2 ತಿಂಗಳಿಂದ ಮಾತ್ರ ಈ ಥರ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಯಾಕೆ ಇದಕ್ಕಿದಂಗೆ ಸ್ಟಾಪ್ ಆಗಿದೆ ಅಂತ ಕೇಳಿದ್ವಿ. ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆಯಪ್ಪ, ನಾವೇನು ಮಾಡೋಕ್ಕೆ ಬರೋಲ್ಲ. ಸರಿ, ನಾನು ಇಲ್ಲಿಂದ ಡಿಪೋದಿಂದ ಕೇಳ್ಕೊಂಡಾದ್ಮೇಲೆ ಕಂದಾಯ ಭವನ ಹತ್ರ ಹೋದೆ. ಅಲ್ಲೂ ವಿಚಾರಿಸಿದೆ. ಅವರು ಕೂಡ ಅದೇ ಥರ ಹೇಳಿದ್ರು. ಟ್ಯಾಕ್ಸ್ ಪೇಯರು ಅಂತೇಳಿ ತೋರಿಸ್ತಾ ಇದೆಯಪ್ಪ, ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಹಂಗಾಗಿ ಕೊಡೋದಕ್ಕಾಗಲ್ಲ ಅಂದರು. ನಾವು ನೋಡಿದ್ರೆ ಯಾವುದು ಟ್ಯಾಕ್ಸ್ ಕಟ್ತಾ ಇಲ್ಲ ಮೇಡಮ್. ನಾವು ಒಟ್ಟಿನಲ್ಲಿ ಇವರು ಹೇಳೋದೇನಂತಂದರೆ, ನಮಗೆ ಸ್ವಂತ ಮನೆ ಇದೆ, ಆದರೆ ITR ನಾವು ಫೈಲ್ ಮಾಡ್ತಾ ಇಲ್ಲ. ಈ ಒಂದು BPL ಕಾರ್ಡ್ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಚೆಸ್ಟ್ ಪೇನ್ ಇದೆ. ಹೀಗಾಗಿ ವೈದ್ಯಕೀಯ ಆಗಿರ್ತಕ್ಕಂಥ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಕೂಡ ಚಿಕಿತ್ಸೆ ದೊರೀತಾ ಇಲ್ಲ. ಮಕ್ಕಳ ಎಜುಕೇಷನ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ.
ಬೆಂಗಳೂರಿನ ನೆಲಗದರನಹಳ್ಳಿಯ ನಿವಾಸಿಯಾಗಿರುವ ಕಲ್ಪನಾ ಅವರಿಗೂ ಸಹ ITR ಫೈಲ್ ಮಾಡಿದ್ದೀರಾ ಅಂತ ರೇಷನ್ ಕಾರ್ಡ್ ಕೊಡ್ತಿಲ್ಲ. ಕಲ್ಪನಾರಿಗೆ 2 ಮಕ್ಕಳಿದ್ದು ದೊಡ್ಡ ಮಗ 12,000 ದುಡಿತಾ ಇದ್ದಾನೆ. ಅದು ಬಿಟ್ಟು ಬೇರೆ ಆದಾಯ ಇಲ್ಲ. ಇನ್ನು ಕಿರಿಯ ಮಗ ಕಿರಣ್ ಹಿಮೋಫಿಲಿಯಾದಿಂದ ಬಳಲ್ತಾ ಇದ್ದು ಇವನ ಇಂಜೆಕ್ಷನ್ಗೆ 5,500 ರೂಪಾಯಿ ತಗಲ್ತಾ ಇದೆ. BPL ಕಾರ್ಡ್ ಇದ್ರೆ ಚಿಕಿತ್ಸೆ ಉಚಿತವಾಗಿರುತ್ತೆ, ಇಲ್ಲದೆ ಇದ್ರೆ ಹೇಗೆ ಚಿಕಿತ್ಸೆ ಕೊಡಿಸೋದು ಅನ್ನೋ ಚಿಂತೆಯಲ್ಲಿದ್ದಾರೆ ತಾಯಿ ಕಲ್ಪನಾ. BPL ಶಾಕ್, ಸ್ಥಳ ನೆಲಗದರನಹಳ್ಳಿ, ಬೆಂಗಳೂರು. ಸರ್ಕಾರ ಏಕಾಏಕಿಯಾಗಿ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿರುವುದು ನಿಜಕ್ಕೂ ಕೂಡ ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ. ಬೆಂಗಳೂರಿನಲ್ಲಿರ್ತಕ್ಕಂತಹ ನೆಲಗದರಹಳ್ಳಿಯಲ್ಲಿರ್ತಕ್ಕಂಥ ಕಲ್ಪನಾ ಎಂಬುವರ ಕಾರ್ಡ್ ಕೂಡ ರದ್ದಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕಲ್ಪನಾ ಅವರೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೇನೆ. ಅಮ್ಮ, ಈಗ ರೇಷನ್ ಕಾರ್ಡ್ ರದ್ದಾಗಿರೋ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ತಿಂಗಳಿಂದ ರದ್ದಾಗಿದೆ, ಯಾಕೆ ರದ್ದಾಗಿದೆ? 2 ತಿಂಗಳಿಂದ ರದ್ದಾಗೈತಮ್ಮ. ನನಗೆ ರೇಷನ್ ಕಾರ್ಡ್ ಬೇಕು. ನನ್ನ ಮಗನಿಗೆ ಹುಷಾರು ಮಾಡಬೇಕು ಅಂದರೆ ರೇಷನ್ ಕಾರ್ಡ್ ಇಲ್ಲ ಅಂದರೆ ಅವ್ನಿಗೆ ಇಂಜೆಕ್ಷನ್ ಹಾಕಲ್ಲ. ಹಂಗಾಗಿ ನನಗೆ ರೇಷನ್ ಕಾರ್ಡ್ ಏನಾಗಿದೆ? ಫಸ್ಟು ಹಿಮೋಫಿಲಿಯಾ ಆಗಿದೆ ಅಮ್ಮ. ಹಿಮೋಫಿಲಿಯಾಗೆ ಒಂದು ಇಂಜೆಕ್ಷನ್ 5,500 ರೂಪಾಯಿ ಕೊಟ್ಟು ನಾನು ಹಾಕ್ಸ್ಬೇಕು. ಹಂಗಾಗಿ ನನಗೆ ಇದು ಕಾರ್ಡ್ ತೊಗೊಂಡೋದ್ರೆ ಫ್ರೀ ಇಂಜೆಕ್ಷನ್ ಸಿಗುತ್ತೆ KC ಜನರಲಲ್ಲಿ. ಇಲ್ಲ ಅಂದರೆ 5,500 ಕಟ್ಟಿ ನಾನು ಇಂಜೆಕ್ಷನ್ ಹಾಕಿಸ್ಬೇಕು. ನನ್ನ ಕೈಯಲ್ಲಿ ಆಗಲ್ಲ. ಈಗ ಮಗುನ ಸಾಯ್ಸೋಕ್ಕೂ ಆಗುತ್ತಾ? 22 ವರ್ಷದ ಮಗುನ ನಾನು ಸಾಯ್ಸೋಕ್ಕೂ ಆಗಲ್ಲ, ಇಲ್ಲ ಸಾಕೋಕ್ಕೂ ಆಗಲ್ಲ. ನನ್ನ ಕೈಲಿ ಹೋಗಿ ದುಡಿಯೋಕೆ ನನ್ನ ಕೈಲಿ ಸಾಧ್ಯವಿಲ್ಲ. ಈಗ ರೇಷನ್ ಕಾರ್ಡ್ ಇಲ್ಲ ಅಂದರೆ ನನಗೇನು ಜೀವನ ಮಾಡಲಿ? ನಾನು ಹೆಂಗೆ ಜೀವನ ಮಾಡಲಿ? ಏನೂ ಇಲ್ಲ. ನಮ್ಮದು ಆಧಾರ ಅನ್ನೋದೇ ಏನಿಲ್ಲ. ನನ್ನ ಮಗ 12,000 ಸಂಬಳ ತರೋದು ಬಿಟ್ಟರೆ ಇನ್ಯಾವುದೂ ಇಲ್ಲ. ನೋಡಬಹುದಾಗಿದೆ, ಈಗ ಕಿರಣ್ ಎನ್ನುವಂತಹ ವ್ಯಕ್ತಿಗೆ ಹಿಮೋಫಿಲಿಯಾ ಇದೆ. ಹೀಗಾಗಿ ಅವರ ಕಾಲು ಇರ್ಬೋದು, ಕೈ ಇರ್ಬೋದು, ಎರಡೂ ಕೂಡ ಸಾಕಷ್ಟು ಒಂದು ಅಂದರೆ ಗಾಯಗಳಾಗಿರ್ತಕ್ಕಂಥ ಒಂದು ಸ್ಥಿತಿಯನ್ನು ಕೂಡ ಕಾಣ್ಬೋದಾಗಿದೆ. ಇವರಿಗೆ 5,500 ರೂಪಾಯಿ ಕೊಟ್ಬಿಟ್ಟು ಇಂಜೆಕ್ಷನನ್ನು ಹಾಕಿಸ್ಬೇಕಾಗುತ್ತೆ. BPL ಕಾರ್ಡ್ ಇದ್ದರೆ ಮಾತ್ರ ಈ ಒಂದು ಅಂದರೆ ಫ್ರೀಯಾಗಿ KC ಜನರಲಲ್ಲಿ ಕೂಡ ಇಂಜೆಕ್ಷನ್ ಕೊಡ್ತಾರೆ. ಜೊತೆಗೆ ಅಕ್ಕಿ ಕೂಡ ಇವರಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಮನೆಯಲ್ಲಿ ದುಡಿಯೋರು ಒಬ್ಬರು ರೇಷನ್ ಕಾರ್ಡ್ ಇಲ್ಲದೆ ಇರೋದ್ರಿಂದ ನಮಗೆ ಯಾವ ರೀತಿ ಬದುಕೋದು ಎನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿ 30 ಕಾರ್ಡ್, ಪಶ್ಚಿಮ ವಲಯದಲ್ಲಿ 20 ಕಾರ್ಡ್ ರದ್ದು. ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಳ್ಳಿಯ ನ್ಯಾಯಬೆಲೆ ಅಂಗಡಿಯಲ್ಲಿ 30 BPL ಕಾರ್ಡ್ APLಗೆ ಶಿಫ್ಟ್ ಆಗಿವೆ. ಏಕೆ ಅಂತ ನ್ಯಾಯಬೆಲೆ ಅಂಗಡಿಯವರು ಹೇಳ್ತಾರೆ ನೋಡಿ. BPL ಶಾಕ್, ಸ್ಥಳ ಪ್ಯಾಲೇಸ್ ಗುಟ್ಟಳ್ಳಿ, ಬೆಂಗಳೂರು. ಪ್ಯಾಲೇಸ್ ಗುಟ್ಟಳ್ಳಿ ನ್ಯಾಯಬೆಲೆ ಅಂಗಡಿಲಿದ್ದೀನಿ. ಈ ಪ್ಯಾಲೇಸ್ ಗುಟ್ಟಳ್ಳಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸುಮಾರು ಕಾರ್ಡ್ಗಳನ್ನು APLಗೆ ಶಿಫ್ಟ್ ಮಾಡಲಾಗಿದೆ. ಅವರು ಸರ್ಕಾರಿ ನೌಕರರಾಗಿದ್ದರು ಮತ್ತು ಟ್ಯಾಕ್ಸನ್ನು ಪೇ ಮಾಡ್ತಾಯಿದ್ರು. ಆ ಕಾರಣಕ್ಕೋಸ್ಕರ ಅವರನ್ನು ಈಗ ಶಿಫ್ಟ್ ಮಾಡಲಾಗಿದೆ BPLಯಿಂದ APLಗೆ. ಕಳೆದ 1 ತಿಂಗಳಿಂದ ಈ ಒಂದು ಪ್ರೋಸೆಸ್ ನಡೀತಾ ಇರತಕ್ಕಂಥದ್ದು. ಈಗಾಗಲೇ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಕೂಡ ಇದ್ದಾರೆ ಇಲ್ಲಿ. ಅವರೆಲ್ಲ ರೀತಿಯಾದಂಥ ಚೆಕಿಂಗನ್ನು ಮಾಡಿ ಅವ್ರಿಗೆ ನಿರ್ದೇಶನ ಬಂದಂತೆ ಮಾಡಿದ್ದಾರೆ. ಮಾತಾಡ್ತಾನೆ. ಸರ್ ನಮಸ್ತೆ. ಎಷ್ಟು ಜನ ಈಗ BPLಯಿಂದ APLಗೆ ಶಿಫ್ಟ್ ಆಗಿದ್ದಾರೆ? ನೋಡಿ ಸರ್, ಇದು ನಮಗೆ ಅಂಗಡಿಯಲ್ಲಿ 18 ಕಾರ್ಡು IT ರಿಟರ್ನ್ ಇವರೆಲ್ಲ. IT ಇದು APLಗೆ, BPL ಟು APL 18 ಕಾರ್ಡ್, 18 ಕಾರ್ಡ್. ಅಂದರೆ ಈಗ ಸರ್, ಈಗ IT ರಿಟರ್ನ್ ಅಂತಂದ್ರೆ ಅವರು ಉಳ್ಕೊಳಕ್ ಮನೆ ಇಲ್ಲ, ಸೀಟ್ ಮನೆ ಇದೆ, ನಮಗೆ 10,000 ರೂಪಾಯಿ ಸಂಬಳ ಬರುತ್ತೆ ಅಂತವರೆಲ್ಲ ಶಿಫ್ಟ್ ಮಾಡ್ತಿದ್ರಲ್ಲ. ಇನ್ನು ತಮ್ಮಲ್ಲಿದ್ದವರು ಏನು ಹೇಗಿದ್ದಾರೆ? 18 ಜನ ಅಲ್ಲಿ ಈ ಥರ ಏನಿಲ್ಲ. ಇಷ್ಟು ಜನ ಇಲ್ಲಿ ಆಗ್ತೀವಲ್ಲ ಇದರಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಆಗ್ತೀವಲ್ಲ, ಅವಾಗ ಅವ್ರದ್ದು ಬರೋದಿಲ್ಲ. ಹಾಗಾಗಿ ಅವ್ರದ್ದು ಇದು ಇಲ್ಲಿ ಚೀಟಿ ಕೊಟ್ಟಿರಲ್ಲ, ಇದು ತೋರಿಸಿದ್ರೆ APL ಟು BPL ಟು APL, ಸಾರಿ BPL ಟು APL ಇವರೆಲ್ಲ ಅಲ್ಲಿ ಎಷ್ಟು ದಿನ ಆಯ್ತಾಗಿ? ಇದು ಈ ತಿಂಗಳು. ಅವರೆಲ್ಲ ಬಂದು ಕೇಳ್ಕೊಂಡು ಹೋಗಿ ಏನ್ ಹೇಳಿದ್ರು ತಮಗೆ? ಏನು ಹೇಳಲಿಲ್ಲ. ಹೌದಾ ಅಂದ್ಬಿಟ್ಟು ಹೋಗ್ಬಿಟ್ರು ಅಷ್ಟೇನೆ. ಇದು ಈ ಒಂದು ಪ್ಯಾಲೇಸ್ ಗುಟ್ಟಳ್ಳಿ ನ್ಯಾಯಬೆಲೆ ಅಂಗಡಿ ಏನಿದೆ, ಇಲ್ಲಿ 18 ಕಾರ್ಡ್ಗಳನ್ನ APLಗೆ ಶಿಫ್ಟ್ ಮಾಡಲಾಗಿದೆ. ಅವರ ಮನೆಯಲ್ಲಿ ಕುಟುಂಬಸ್ಥರು ಟ್ಯಾಕ್ಸ್ ಪೇ ಮಾಡ್ತಾರ ಕಾರಣಕ್ಕೋಸ್ಕರ ಕಾರ್ಡ್ಗಳನ್ನ BPLಯಿಂದ APLಗೆ ಶಿಫ್ಟ್ ಮಾಡಲಾಗಿದೆ ಅಂತೇಳಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಹೇಳ್ತಾ ಇರುವಂಥದ್ದು. ಈ ಪ್ರೋಸೆಸ್ಸು ಪ್ರತಿ ತಿಂಗಳು ನಡೀತಾನೆ ಹೋಗುತ್ತೆ. ಕಳೆದ 1 ತಿಂಗಳಿಂದ ಇದು ಈಗ ನಡೀತಾ ಇರುವಂಥದ್ದು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಪಶ್ಚಿಮ ವಲಯದಲ್ಲಿ ಟ್ಯಾಕ್ಸ್ ಪೇಯರ್ ಅಂತ 20 ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ. ಅಕ್ಕಿ ಕೊಡ್ತಿಲ್ಲ ವಾಸ್ತವ. ಬಡ BPL ದಾರರು ಇದ್ದಾರೆ. ಏನಾಗಿದೆ ಅಂತ ಸಮಸ್ಯೆ ನೋಡಿ. BPL ಶಾಕ್, ಸ್ಥಳ ಪಶ್ಚಿಮ ವಲಯ, ಬೆಂಗಳೂರು. ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ ಅವರ BPL ಕಾರ್ಡ್ಗಳನ್ನು APL ಮಾಡುವಂಥದ್ದು, BPL ಕಾರ್ಡನ್ನು ರದ್ದು ಮಾಡುವಂಥ ಪ್ರಕ್ರಿಯೆ ಶುರುವಾಗಿದ್ದೆ ಅನ್ನುವಂಥದ್ದು. ಲಕ್ಷಾಂತರ ಜನ ಅಂದರೆ ಕುಟುಂಬಗಳೇನಿದ್ದಾವೆ ಅವರು ಇದರಿಂದಾಗಿ ವಂಚಿತರಾಗ್ತಾರೆ ಅನ್ನೋ ಥರದ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹಲವು ಕಡೆಗಳಲ್ಲಿ ಏನು BPL ಕಾರ್ಡ್ಗಳಿದ್ವು ಅವು ಕ್ಯಾನ್ಸಲ್ ಆಗಿದ್ದಾವೆ. ಅಂದರೆ ಕಳೆದ ತಿಂಗಳಿಂದಲೂ
ಕಳೆದ ತಿಂಗಳಿನಿಂದ ಈ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವರ ಹೆಸರುಗಳನ್ನು ತೆಗೆದು ಹಾಕುವಂಥದ್ದು, ಅವರ ಕಾರ್ಡ್ಗಳೇನಿರ್ತವೆ BPL ಕಾರ್ಡ್ಗಳು ಅವುಗಳನ್ನು APL ಕಾರ್ಡ್ಗೆ ಕನ್ವರ್ಟ್ ಮಾಡುವಂಥ ಕೆಲಸ ಕಳೆದ ತಿಂಗಳಿನಿಂದ ಆಗ್ತಾ ಇದೆ ಅನ್ನುವಂಥದ್ದು. ಸರ್, ಎಷ್ಟು ಕಾರ್ಡ್ಗಳೇನಾದರೂ ಕ್ಯಾನ್ಸಲ್ ಆಯಿತಾ? BPLಂದ APL ಕನ್ವರ್ಟ್ ಆಗಿರುವಂಥದ್ದು ಆ ಥರದ್ದು ಏನಾದರೂ ಇದ್ದಾವ ಅಂತ? ಸರ್, ಒಂದು 20 ಕಾರ್ಡ್ ನಮ್ಮದು ಹೋದ ತಿಂಗಳು IT ಪೇ ಬಂದೈತೆ, ಅದು ಬಂದು APL ಆಗೈತೆ. ಆದರೂ ಸ್ವಲ್ಪ ಜನ ಬೇಜಾರಲ್ಲೇ ಅವರೇ. ಏನಂದ್ರು ಸರ್ ಈ ಥರ ಕ್ಯಾನ್ಸಲ್ ಆಗಿದೆ ನಿಮ್ಮದು, ಈ ತಿಂಗಳಿಂದ ನಿಮ್ಗೆ ಅಕ್ಕಿ ಇಲ್ಲ ಅಂತ ಅಂದಾಗ ಜನ ಏನಂತಿದ್ರು? ತುಂಬ ಬೇಜಾರಲ್ಲ ಅವರೇ ಸರ್. ಎಂಥ ಜನ ಬಂದ್ರೂ ಸ್ವಲ್ಪ ಬೇಜಾರು ಮಾಡ್ಕೊಂಡೋಯ್ತು. 10ರಿಂದ 20 ಕಾರ್ಡಾ? 10ರಿಂದ 20 ಕಾರ್ಡ್ ಹೋಯ್ತು. ಏನು ಸರ್, ಅವ್ರಿಗೆ ಗೊತ್ತಿತ್ತಂತ ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ ಅಂತ ಅವರೇ ಒಪ್ಕೊಂಡ್ರೆ ಹೆಂಗೆ? ಸರ್, ಅವರಲ್ಲ, ಅಲ್ಲಿ ಆಫೀಸಲ್ಲೇ ಸ್ವಲ್ಪ ತೋರಿಸೈತೆ IT ಪೇ, ಅದರಲ್ಲಿ ಕಟ್ ಮಾಡೋರು. ಸಿಸ್ಟಮಲ್ಲೇ ಗೊತ್ತಾಗ್ಬಿಡುತ್ತೆ ಯಾರ್ದು ಟ್ಯಾಕ್ಸ್ ಪೇಯರ್ಸ್ ಅಂತ. ಟ್ಯಾಕ್ಸ್ ಪೇಯರ್ಸ್ ಅಂತ ಆಧಾರ್ ಕಾರ್ಡ್ ಲಿಂಕ್ ಇರುತ್ತಲ್ಲ, ಆಧಾರ್ ಲಿಂಕಿಂದ ಗೊತ್ತಾಗೈತೆ. ಇದು ಸೊಸೈಟಿ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಜನ ಬರ್ತಾರೆ, ಜನ ಬಂದಂಥ ಸಂದರ್ಭದಲ್ಲಿ ನಾವು ಏನು ಲಾಗಿನ್ ಆಗುವಂಥ ಸಂದರ್ಭದಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರದ್ದು ಸ್ವೀಕೃತಿ ಇದೆಯಾ ಇಲ್ವಾ ಅನ್ನುವಂಥದ್ದು, ಅವ್ರಿಗೆ ಅಕ್ಕಿಯನ್ನು ಕೊಡಬೇಕಾ ಅಥವಾ BPL ಕಾರ್ಡ್ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಗೊತ್ತಾಗುತ್ತೆ. ನಾವು ಒಟ್ಟು ಅಂದರೆ ಸುಮಾರು ಒಂದು 20 ಕಾರ್ಡ್ಗಳು ಇಲ್ಲಿ ಕಳೆದ ತಿಂಗಳು ಕ್ಯಾನ್ಸಲ್ ಆಗಿದೆ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಅರ್ಹರಿಗೆ ಪಡಿತರ ಸಿಗಬೇಕು ಅನ್ನೋದು ಒಳ್ಳೆ ಆಲೋಚನೆ. ಆದರೆ ಟ್ಯಾಕ್ಸ್ ಪೇಯರ್ ಆಗದಿದ್ದರೂ, ಸರ್ಕಾರಿ ನೌಕರರಲ್ಲದಿದ್ದರೂ ಬಡವರ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಿದ್ದಾರೆ. ಆದರೆ ಅವರಿಗೆ ಅಕ್ಕಿ ಸಿಗ್ತಿಲ್ಲ. ಅಂತಹ ಬಡವರ ಸಮಸ್ಯೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಮಾನದಂಡ ರೂಪಿಸಬೇಕಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.